ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಢೀರ್ನು ಗೋಬಿ ತಿನ್ನೋ ಆಸೆ ಆದ್ರೆ ಈರುಳ್ಳಿ ಮಂಚೂರಿ ಹೆಂಗೆ ಮಾಡೋದಂತ ನೋಡಿ ತೋರಿಸ್ತೇನೆ ರೀ. ದಿಢೀರ್ನ ಮಾಡ್ಕೊಂಡು ತಿನ್ಬೋದು ರೀ. ಈಗ ಒಂದು ಕಪ್ ಈರುಳ್ಳಿ ತೊಗೊಂಡೇನಿ ರೀ. ಈಗ ಒಂದು ಬಟ್ಲಕ್ಕೆ ಹಾಕ್ಯಂತಾನೆ ನೋಡ್ರಿ. ದಿಢೀರ್ನ ತಿನ್ನಂಗೆ ಆದ್ಬಿಟ್ಲೆ ಮನೇನ ಪದಾರ್ಥ ಉಪಯೋಗಿಸ್ಕೊಂಡು ಮಾಡ್ಕೊಂಡು ತಿನ್ಬೋದು ರೀ. ಅತಿ ಸುಲಭವಾಗಿ ಹೊರಗಲ್ದು ಏನು ತರಂಗಿಲ್ಲ ರೀ. ಮನೇನ ಪದಾರ್ಥ ಅಷ್ಟು ಹಾಕಿ ಮಾಡ್ಕೊಂಡು ತಿನ್ಬೋದು ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ಪೂನು ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಯಂತಾನೆ ರೀ. ನಮಗೆ ಎಷ್ಟು ಬೇಕು ಖಾರ ತಿನ್ನೋದ್ರ ಮ್ಯಾಗ ಆ ಹುಡ್ರು ತಿನ್ಬೇಕಂದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕಿರಿ. ನಾವಿಲ್ಲಪ್ಪ ಖಾರ ತಿಂತೇವೆ ಅಂದ್ರೆ ಜಾಸ್ತಿ ಹಾಕಿದ್ರೆ ನಡಿತೈತೆ ರೀ. ಕಲರ್ ಹಾಕ್ಯಂತಾನೆ ರೀ. ಗೋಬಿ ಕಲರ್ ಹಾಕ್ಯಂತಾನೆ ರೀ. ನಾನು ರೆಡ್ ಕಲರ್ ಗೋಬಿದು ಕಲರ್ ಹಾಕ್ಯಂತಾನೆ. ನೀವು ಕಲರ್ ಇಲ್ಲಕ್ರು ಮಾಡ್ಕೋಬೋದು ರೀ. ನಾ ಕಲರ್ ಐತ್ರಿ, ಕಲರ್ ಹಾಕ್ತಾನೆ ನೋಡ್ರಿ. ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕ್ಯಂತಾನೆ ನೋಡ್ರಿ. ಈಗ ಉಪ್ಪು ಖಾರ ಪುಡಿ ಮಸಾಲೆ ಪುಡಿ ಹಾಕ್ಯಂಡವಲ್ರಿ. ಈಗ ಈರುಳ್ಳಿ ಬಿಡಿ ಬಿಡಿ ಆಗಂಗೆ ಹಿಂಗೆ ಪೂರ ಕಲಸ್ಕೋಬೇಕು ರೀ. ಪೂರ ಬಿಡಿ ಬಿಡಿ ಆಗ್ಬೇಕು ರೀ. ಇವು ಬಿಡಿ ಬಿಡಿ ಆಗಂಗೆ ಕಲಸ್ಕೋಬೇಕು ರೀ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಯಾನಲ್ರಿ. ಈಗ 4 ಸ್ಪೂನು ಕಾನ್ಫ್ಲೋರ್ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ಈಗ 2ನೇ ಸ್ಪೂನ್ ನೋಡ್ರಿ. ಇದು 3 ಸ್ಪೂನು. 4 ಸ್ಪೂನು ಕಾನ್ಫ್ಲೋರ್ ಹಿಟ್ಟು ಹಾಕ್ಯಾನ ನೋಡ್ರಿ. ಈಗ 3 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಯಂದು ಮಾಡ್ಕೋಬೋದು ರೀ. ಆದ್ರೆ ಒಂದು ಸ್ವಲ್ಪ ಹಿಟ್ಟು ಕಮ್ಮಿನೇ ಇರ್ಬೇಕು ರೀ ಇದಕ್ಕೆ. ಇದು 2ನೇ ಸ್ಪೂನ್ ನೋಡ್ರಿ. ಇದು 3 ಸ್ಪೂನ್ ಆಯ್ತು ನೋಡ್ರಿ. 3 ಸ್ಪೂನು ಹಾಕ್ಯಾನನ್ರಿ ಅಕ್ಕಿ ಹಿಟ್ಟು. ಈಗ ಮೈದಾ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. 2 ಸ್ಪೂನು ಮೈದಾ ಹಿಟ್ಟು ಹಾಕ್ಯಾನ ನೋಡ್ರಿ. ಈಗ ಹಂಗೆ ಫಸ್ಟ್ ಕಲಸ್ಕೋಬೇಕು ರೀ. ನೀರು ಹಿಡಿತೈತಿ ಅಂದ್ರೆ ಅಷ್ಟೇ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಇಲ್ಲಕ್ರೆ ನೀರು ಹಾಕೋ ಅವಶ್ಯ ಇರಲ್ಲ ರೀ. ಒಂದು ಸ್ವಲ್ಪ ನೀರು ಹಿಡಿತೈತಿ ರೀ ಇದು. ನಾನು ನೀರು ಹಾಕ್ಯಂತಾನೆ ರೀ. ಒಂದು ಸ್ವಲ್ಪ ಕೈಯಾಡಿ ಹಾಕ್ಕೋಬೇಕು ರೀ ನೀರು. ಈರುಳ್ಳಿ ನೀರು ಬಿಟ್ಕೊಂಡಿರ್ತೈತಲ್ಲ ರೀ. ಹಿಂಗೆ ನೀರು ಚಿಮ್ಕ್ ಹೊಡ್ಕೋಬೇಕು ರೀ. ಹಂಗೆ ದಬ ದಬ ಸುರಬಾರ್ದು ರೀ. ನೋಡಿರಿ ಈ ಥರ ಕಲಸ್ಕೊಂಡೇನಿ ರೀ. ತೀರ ನೀರು ಹಾಕ್ಬಾರ್ದು ರೀ. ಇದು ಹಿಟ್ಟು ಅಂಟ್ಕೊಂಡ್ರೆ ಸಾಕು ರೀ. ಈರುಳ್ಳಿಗೆ ಹಿಟ್ಟು ಅಂಟ್ಕೊಂಡ್ರೆ ಸಾಕು ರೀ. ಈಗ ಉಂಡೆ ಮಾಡಿ ತೋರಿಸ್ತೇನೆ ನೋಡ್ರಿ. ಸಣ್ಣ ಸಣ್ಣ ತೀರ ಫ್ರೆಶ್ ಮಾಡಿ ಕಟ್ಬಾರ್ದು ರೀ. ಹಂಗೆ ಹೂವಿನಂಗೆ ಕಟ್ಬೇಕು. ಈಗ ನೋಡ್ರಿ ಒಂದೊಂದು ಉಂಡೆ ಕಟ್ಕೊಂಡು ಇಟ್ಕೊಂತಾನೆ ನೋಡ್ರಿ. ತೀರ ಫ್ರೆಶ್ ಮಾಡಬಾರ್ದು ರೀ. ಇಷ್ಟಿಷ್ಟಕ್ಕನ ಹಂಗೆ ಡೈರೆಕ್ಟ್ ಬಿಟ್ಟರೆ ನಡಿತೈತಿ ರೀ. ಉಂಡೆ ಕಟ್ಟಿಟ್ರೆ ನಡಿತೈತಿ. ನಾನು ನಿಮಗೆ ಡೈರೆಕ್ಟ್ ಬಿಡೋದು ತೋರಿಸ್ಬಿಡ್ತೇನೆ ರೀ. ಈಗ ಎಣ್ಣೆ ಹಾಕಿ ಇಟ್ಟನ್ರಿ. ಈಗ ಎಣ್ಣೆ ಕಾದತ್ರಿ. ಈಗ ಗೋಬಿ ಬಿಡೋದು ತೋರಿಸ್ತೇನೆ ನೋಡ್ರಿ. ಎಣ್ಣೆ ಕಾದತ್ರಿ. ಈಗ ಇಷ್ಟ ದುಂಡು ಮಾಡ್ಕೊಂಡು ಬಿಡ್ಬೇಕು. ಸಣ್ಣ ಸಣ್ಣ ಬಿಟ್ಟರೆ ನಡಿತೈತಿ. ಉರಿ ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಬೇಕು ರೀ. ಈಗ ಇಷ್ಟು ಬಿಟ್ಕೊಂಡ್ರಿ. ಇಷ್ಟು ಬಿಟ್ಟನ್ರಿ. ಈಗ ಗೋಬಿನ ಒಂದು ಸ್ವಲ್ಪ ಫ್ರೈ ಆಗಿಂದ ಹೊಳಿಸಿ ಹಾಕಣ್ರಿ. ಉರಿನ ಜೋರು ಇಡ್ತಾನೆ ನೋಡ್ರಿ. ನೋಡ್ರಿ ಈಗ ಬೆಂದವು, ಕೆಂಪಾಗ ಬೆಂದವ್ರಿ. ಈಗ ತೆಗಿತೀನಿ ನೋಡ್ರಿ. ಈಗ 2ನೇ ಸಲ ಬಿಟ್ಕೊಂಡಿದ್ನಲ್ರಿ. ಈಗ ಮತ್ತೆ ತೆಗಿತೀನಿ ನೋಡ್ರಿ. ಬೆಂದವ್ರಿ ಮತ್ತೆ ತೆಗಿತೀನಿ ನೋಡ್ರಿ. ನೋಡ್ರಿ ಸಾಸು ಹೊರಗಲ್ದು ಏನು ತಂದಿಲ್ರಿ. ನಾನು ಚಿಲ್ಲಿ ಸಾಸು ಟಮಾಟೆ ಸಾಸು ಅದನ್ನು ಹೊರಗಲ್ ತರಿಸಿಲ್ಲ. 2 ಟಮಾಟೆ ಹಣ್ಣು ಕುದಿಯಾಕಿಟ್ಟಿದ್ರಿ. ನೀರು ಹಾಕಿ ಆಲೂಗಡ್ಡೆ ಕುದಿಸ್ಕೊಂತವಲ್ರಿ. ಹಾಗೆ ಒಂದು ಕುದಿಯಾಕಿಟ್ಟಿದ್ದೆ. ಮೇಲೆ ಸಿಪ್ಪಿ ತೆಗ್ದನ್ರಿ. ನಾನು ಮೇಲೆ ಸಿಪ್ಪಿ ತೆಗೆದು ಇಟ್ಕೊಂಡೀನಿ. ಈಗ ಮಿಕ್ಸರ್ ಹಾಕೋದು ತೋರಿಸ್ತೇನೆ ರೀ. ಈಗ ನೋಡ್ರಿ ಜಾರ್ನಾಗ 2 ಟಮಾಟೆ ಹಣ್ಣು ಹಾಕ್ಯಂತೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತೀನಿ. ಸಾಸ್ ಮನ್ಯಾಗ ಸುಲಭವಾಗಿ ಮಾಡ್ಕೋಬೋದು ರೀ. ನಾವು ಭಾಳ ಗೋಬಿ ಮಾಡಕತ್ರ ಭಾಳ ಟಮಾಟೆ ಹಣ್ಣು ಹಾಕ್ಯಂಡು ಕುದಿಸ್ಕೊಂಡು ಮಾಡ್ಕೋಬೋದು ರೀ. ಉಪ್ಪಾಗಲ್ಲಿ ಹಾಕಿದ್ನಲ್ರಿ. ಈಗ ಸ್ವಲ್ಪ ಹಾಕ್ಯಂತಾನೆ ನೋಡ್ರಿ ಉಪ್ಪು. ಆಗಲ್ಲಿ ಖಾರ ಪುಡಿ ಹಾಕಿದ್ವಲ್ರಿ. ಈಗ ಸ್ವಲ್ಪ ಹಾಕ್ಯಂತಾನೆ ನೋಡ್ರಿ ಖಾರ ಪುಡಿ ಗೋಬಿಗೆ ಹಾಕಿದ್ವಲ್ರಿ ಮಾಡಮಂದ. ಅದಕ್ಕೆ ನೋಡೇ ಹಾಕ್ಕೋಬೇಕು ರೀ. ಇದಕ್ಕೆ ಮಿಕ್ಸರ್ಗೆ ಟಮಾಟೆ ಹಣ್ಣು ಹಾಕ್ಕೊಂಡಿರ್ತಾವಲ್ರಿ. ನೋಡೇ ಹಾಕ್ಕೋಬೇಕು. ಭಾಳ ಮಾಡೋದಿದ್ರೆ ಜಾಸ್ತಿ ಮಾಡ್ಕೊಂಡ್ರೆ ನಡಿತೈತಿ ರೀ. ಈಗ ನಾ ಸ್ವಲ್ಪ ಮಾಡಕತ್ತಾನಲ್ರಿ. ಅದಕ್ಕೆ 2 ಟಮಾಟೆ ಹಣ್ಣು ತೊಗೊಂಡನಿ. ಸ್ವಲ್ಪ ಪದಾರ್ಥ ತೊಗೊಂಡನಿ. ಈಗ ಮಿಕ್ಸರ್ ಹಾಕ್ಯಂಡು ಸಾಸ್ ಮಾಡ್ಕೊಂಬರ್ತೇನೆ ರೀ.
ನೋಡಿರಿ ಮಿಕ್ಸರ್ ಹಾಕ್ಯಂಬಂದನಿ. ಸಾಸ್ ರೆಡಿ ಆಗೈತೆ ನೋಡಿರಿ. ಈಗ ಗೋಬಿ ಮಂಚೂರಿ ಒಗ್ಗರಣೆ ಕೊಡೋದು ತೋರಿಸ್ತೇನೆ ರೀ. ಈಗ ಸಾಸ್ ರೆಡಿ ಆಗೈತೆ ನೋಡಿರಿ. ಈಗ 1 ಸ್ಪೂನು ಕಾನ್ಫ್ಲವರ್ ಹಿಟ್ಟು ಹಾಕ್ಯಾನ್ರಿ. ಇದನ್ನು ನೀರು ಅದಕ್ಕೆ ಬಿಡ್ಬೇಕು ರೀ. ಗೋಬಿ ಮಂಚೂರಿಗೆ ಒಗ್ಗರಣೆ ಕೊಡ್ತಾವಲ್ಲ ರೀ, ಅದಕ್ಕೆ ನೀರು ಬಿಡ್ಬೇಕು ರೀ. ಈಗ ಕಾಲಿಸ್ಕೊಂತ ನೋಡಿರಿ. ಸ್ವಲ್ಪ ನೀರು ಹಾಕ್ಯಂದು ಕಾಲಿಸ್ಕೋಬೇಕು ರೀ. ಅದನ್ನು ಹಿಂಗೆ ಗಂಟಿಲ್ದಂಗೆ ಕೈ ಆಡ್ಕೋಬೇಕು ರೀ. ಕಾನ್ಫ್ಲವರ್ ಹಿಟ್ಟಿಲ್ಲಕ್ರಿ ಮೈದಾ ಹಿಟ್ಟಿದ್ರೆ ನಡಿತೈತೆ ರೀ, ಅಕ್ಕಿ ಹಿಟ್ಟಿದ್ರೆ ನಡಿತೈತೆ ರೀ. ನೋಡಿರಿ ಹಿಂಗೆ ಕಾಲಿಸ್ಕೋಬೇಕು ರೀ. ಇಟ್ಕೋಬೇಕು ರೀ. ಈಗ ಇಟ್ಕೊಂಡ್ರಿ ಒಗ್ಗರಣೆ ಕೊಡೋಕೆ ಬಾಳೆ ಇಟ್ಕೊಂಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡಿರಿ. ಭಾಳ ಹಾಕ್ಬಾರ್ದು ರೀ, ಸ್ವಲ್ಪ ಹಾಕ್ಯಬೇಕು ರೀ ಒಗ್ಗರಣೆ ಕೊಡೋಕೆ. ಸ್ವಲ್ಪ ಆದ್ರೆ ಸಾಕು ರೀ. ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರಿ. ಬೆಳ್ಳುಳ್ಳಿ ಹಾಕ್ಯಂತ ನೋಡಿರಿ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಯಂತ ನೋಡಿರಿ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡಿರಿ. ಸಾಸ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಸಾಸ್ ಹಾಕ್ಯಂತ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಯಂತಾನೆ ಈಗ ಚೆನ್ನಾಗಿ ಕಲಿಸ್ಬೇಕು ರೀ. ಇದು ಒಂದು ಸ್ವಲ್ಪ ಕುದ್ದಿಂದ ಕಾನ್ಫ್ಲವರ್ ಹಿಟ್ಟು ಬಿಡ್ಬೇಕು ರೀ. ಕಾನ್ಫ್ಲವರ್ ಹಿಟ್ಟು ಬಿಟ್ಟು ಆಮೇಲೆ ಗೋಬಿ ಸಿರಿ ಬಿಟ್ರೆ ಗೋಬಿ ರೆಡಿ ನೋಡಿರಿ. ನೋಡಿರಿ ಚೆನ್ನಾಗಿ ಕುದ್ದೈತೆ ರೀ, ಮಂದವಾಗೈತೆ ರೀ. ಇದಕ್ಕೆ ಕಾನ್ಫ್ಲವರ್ ಹಿಟ್ಟು ಬಿಡ್ತಾನೆ ನೋಡಿರಿ. ಕಾನ್ಫ್ಲವರ್ ಹಿಟ್ಟು ಕಾಲಿಸಿ ಇಟ್ಕೊಂಡಿದ್ನಲ್ಲ ರೀ, ಹಿಟ್ಟು ಹಾಕ್ತಾನೆ. ಇದು ಒಂದು ಸ್ವಲ್ಪ ಕುದ್ದಿಂದ ಹಾಕ್ಯಾನನ್ರಿ. ಈಗ ರೆಡಿ ಆಗೈತೆ ರೀ, ಮಂದಾಗೈತೆ ರೀ ಕುದ್ದು. ಈಗ ಗೋಬಿ ಹಾಕ್ಯಂತಾನೆ ನೋಡಿರಿ. ಈರುಳ್ಳಿ ಮಂಚೂರಿ ಹಾಕ್ಯಂತಾನೆ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ರೆಡಿ ಆಯ್ತು ರೀ. ಈಗ ಸರ್ವ್ ಮಾಡಿ ತೋರಿಸ್ತಾನೆ ರೀ. ನೋಡಿರಿ ಎಷ್ಟು ಸಿಂಪಲ್ಲಾಗ ಈರುಳ್ಳಿ ಮಂಚೂರಿ ಮಾಡ್ಕೊಂಡು ತಿನ್ಬೋದು ರೀ. ಒಮ್ಮೆ ನೀವು ಮಾಡ್ಕೊಂಡು ತಿಂದು ನೋಡಿರಿ, ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಅಷ್ಟು ಟೇಸ್ಟಾಗಿರ್ತೈತೆ ರೀ ಇದು. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ. ನಿಮಗೆ ಈಗ ತಿಂದು ತೋರಿಸ್ತೀನಿ ನೋಡಿರಿ. ನೋಡಿರಿ ಕುರು 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 ಅಂತದ್ ನೋಡಿರಿ. ಅಷ್ಟು ರುಚಿ ಆಕೈತೆ ರೀ. ನೀವು ಮನ್ಯಾಗ ಟ್ರೈ ಮಾಡಿರಿ.